ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ. ಅಲ್ಲಾಳರು ಅಂದರೆ ಮಹಮ್ಮದೀಯರು, ಈ ದೇಶವನ್ನು 9 ಪಟ್ಟ ಆಳಿರು. ಬಲ್ಲಾಳರು ಪಾಳೆಗಾರರು, ಪಾಳೆ ಪಟ್ಟುಗಳು, ಇವೆಲ್ಲ 9 ಪಟ್ಟ ಆಳಿರು. ಗೊಲ್ಲಾಳರು ಯದುವಂಶಸ್ಥರು, ಮೈಸೂರು ಒಡೆಯರು, ಅದರಲ್ಲಿ ಆಲಮ ಸಮಾಜರು ಬರ್ತಾರೆ. ಇವರು 9 ಪಟ್ಟ. ಈ 9 ಪಟ್ಟಗಳನ್ನು ಆಳಿದು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು. ಆ ದಶೆಯಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಬಗ್ಗೆ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರೆಗೂ ಕಿತ್ತುಕೊಳ್ಳೋದು ಕಷ್ಟ. ಯಾಕೆ ಅಂದರೆ ಸಾಮಾಜಿಕ ಧಾರ್ಮಿಕ ಒಂದು ಹಿನ್ನೆಲೆ ಇದೆ. ಆ ದೃಷ್ಟಿಯಲ್ಲಿ ಹೇಳಿದೆ ಹೊರತು ಡಿ ಕೆ ಶಿವರ ಬಗ್ಗೆ ಆಗಲಿ, ಮೊಯ್ಲೂರ ಬಗ್ಗೆ ಆಗಲಿ ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ನಮಗಿದೆ. ನಮಗೆ ಅವರು ಬೇಕಾದವರೇ. ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ. ಸ್ಪಷ್ಟಪಡಿಸ್ಬೇಕಾದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ, ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾರೆ. ಚಂದ್ರನನ್ನ ಆಧಾರವಾಗಿಟ್ಟುಕೊಂಡು ಯುಗಾದಿಯ ಮಳೆ ಬೆಳೆ ಆವಾಗ ಅದನ್ನ ನೋಡ್ಕೋಬೇಕು ಅಂತ ಹೇಳಿರೋದು ನಾನು. ಒಕ್ಕಲಿಗರು ಅನ್ನದಾತರು ಅಂತ, ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ. ಅನ್ನವನ್ನು ಕೊಡುವಂತರೇ ಅವರು, ಭೂಮಿಯನ್ನು ಉಳುವಂತರೇ ಅವರು. ಅದರಲ್ಲಿ ಹಂಗೆ ಇದಕ್ಕೆ ಜಾತಿ ಲೇಪನ ಹಂಚೋದು ಬೇಡ. ಒಕ್ಕಲಿಗ ಸಮಾಜ ಜಗತ್ತೇ ಬಾಗಬೇಕು, ದುಡಿದು ಅನ್ನ ಕೊಡುವಂತ ಅವರು. ಅವ್ರ ಅನ್ನ ಕೊಡೋರು ನಾವೆಲ್ಲ ಬದುಕ್ತಾ ಇರ್ತೀವಿ. ಈಗ ಹಾಲು ಮತದವರು ಅವರಾಗಲೇ ಬಿಟ್ಟು ಕೊಡ್ಬೋದು ಅಧಿಕಾರ. ಯುಗಾದಿ ಮೇಲೆ ನೋಡೋಣ ಏನಾಗೋದ್ರಿ ರಾಜಕಾರಣದಲ್ಲಿ. ಬಹಳಷ್ಟು ಅಂದ್ರೆ 2.5 ವರ್ಷ ಅಂತ ಏನೋ ಅನ್ಕೊಂಡಿದ್ರು. ಇವಾಗ ಅವ್ರು ಬಿಡ್ಲಿಕ್ಕೆ ರೆಡಿ ಇಲ್ಲ. ಇವರು ಮೊನ್ನೆ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ಬಂದ್ರು. ಒಂದೇ ಒಂದು ಹೇಳ್ತೀನಿ, ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ ಆಗ್ತದೆ. ಮೋದಿಯವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸುನಾಮಿ ಆಗುವ ಲಕ್ಷಣಗಳು ಬಹಳ ಇದ್ದಾವೆ. ರಾಜ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ. 5 ವರ್ಷ ಪೂರ್ಣ ಆಗಲ್ಲ ರಾಷ್ಟ್ರ ರಾಜಕಾರಣ. ಊರಿಗೆ ಹೋಗಕ್ಕಪ್ಪ ಇದರಿಂದ ನಿಮ್ಮದಿ ಊರು ತಲುಪಬೇಕು. ನಾನು ಕರ್ನಾಟಕಕ್ಕೆ ಮಳೆ ಬೆಳೆ ಈ ತೊಂದರೆ ಏನಿಲ್ಲ, ಶುಭ ಯೋಗ ಇದೆ. ಆದರೆ ಅದನ್ನ ಪ್ರಾಕೃತಿಕ ದೋಷಗಳು ಬಹಳ ಇದೆ. ನೆಮ್ಮದಿ ಇರೋ ಕಷ್ಟ, ಭೂಮಿ ಅರ್ಥಕ್ವಿಕ್ ಆಗ್ತಕ್ಕಂಥದ್ದು, ಭೂಮಿ ಸುನಾಮಿಯಿಂದ ಹೇಳಿದ್ರಲ್ಲ, ಸುನಾಮಿ ಆಗುವುದು, ವಾಯುವಿನಲ್ಲಿ ಸುನಾಮಿ, ಪ್ರಾಕೃತಿಕ ದೋಷಗಳು ಹೋದರೆ ಸಿಕ್ಕದು ಹೆಚ್ಚಿದೆ. ಈ ಸಲ ಬಿಸಿಲು ಧಗೆ ಬಹಳ ಆಗ್ತದೆ, ಧಗೆ ಅಷ್ಟೇ ಹಿಮಪಾತವೂ ಆಗ್ತದೆ. ಈ ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ ಸಮಯ ಏನಾದ್ರೂ ಒಂದೇನು ಊರಿಗೆ ಕಳಿಸಲ್ಲ ನೀವು ಹೇಳಮ್ಮ. ಯುಗಾದಿ ಕಾಲ ಚೆನ್ನಾಗಿ ನಡೀತಾ ಇದೆ, ಅಪಸ್ವರ ನುಡಿಯೋದು ಬೇಡ ಅಷ್ಟೇ ನಿಮ್ಮ ಉದ್ದೇಶ. ನಮಗೇನು ಅವರ ಡಿ ಕೆ ಶಿವರಾಗಲಿ ಬೇರೆ ಬಗ್ಗೆ ದುರಾಭಿಮಾನ ಇಲ್ಲ, ಅಭಿಮಾನ ಇದೆ. ಹೋರಾಟ ಮಾಡ್ಕೊಂಬಂದಿದ್ದಾನೆ ಮನುಷ್ಯ ಮೊದಲಿಂದಲೂ. ಎಲ್ಲರೂ ಹೋರಾಟ ಮಾಡ್ತಾರೆ ಫಲಕ್ಕೋಸ್ಕರವಾಗಿ, ಸಿಗಲಿ ಅಂತ ನಾವು ಹಾರೈಸ್ತೀವಿ. ದೇಶಕ್ಕೆ ಈಗ ಕೊರೋನಾದಂತ ಮತ್ತೆ ರೋಗಗಳು ಏನಾದ್ರು ಚೀನಾ ಮತ್ತೆ ಹೊರಗೆ ಬಿಡ್ತಾ ಇದೆ ಅಂತಕ್ಕಂಥ ಆ ಥರ ಭಯ ಏನಿಲ್ಲ. ಪ್ರಾಕೃತಿಕ ದೋಷವೇ ಮತ್ತೊಂದು ಕುರಾನ್ ಆಗಿ ಬರುತ್ತೆ ನೋಡಿ. ಈ ಸಲ ಭೂಕಂಪನ ಆಗ್ತಕ್ಕಂಥದ್ದು, ಭೂ ಸುನಾಮಿ ಅಂತ ಹೇಳಿದ್ನಲ್ಲ, ಅದು ವಾಯು ಸುನಾಮಿ, ಎಲ್ಲಾ ದೃಷ್ಟಿಯಿಂದ ಅದು ಬರೋ ಸಂವತ್ಸರ ಕೆಟ್ಟದೇನಲ್ಲ, ಚೆನ್ನಾಗಿದೆ ಅಷ್ಟೇ ಹೇಳ್ತೀನಿ. ಇದು ಜಾಗತಿಕ ಮಟ್ಟದಲ್ಲಿ ಹೇಳಿದ್ ನಾನು, ರಾಜ್ಯ ಮಟ್ಟದಲ್ಲಿ ತೊಂದರೆ ಏನಿಲ್ಲ. ನಾವು ಹೇಳಿರ್ತಕ್ಕಂಥದ್ದು ಕೇವಲ ವ್ಯಕ್ತಿಯ ಚಿಂತನೆ ಅಲ್ಲ, ಸಮಗ್ರ ಭವಿಷ್ಯದ ಚಿಂತನೆ. ಈ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದವರು ಅಕ್ಕಬುಕ್ಕ. ಇವತ್ತು ವಿಜಯನಗರ ಸಾಮ್ರಾಜ್ಯ ಹೆಸರು ಚಿರಸ್ಥಾಯಿಯಾಗಿದೆ. ಆ ಸಾಮ್ರಾಜ್ಯದ ಕೊಡುಗೆಗಳು, ನೆನಪುಗಳು ಮತ್ತು ಮೈಸೂರು ದಸರಾದಾಗಲಿ ಇವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅರಸಗಳ ಕೊಡುಗೆ ಅಂತ. ಅದನ್ನು ಕಟ್ಟಿರ್ತಕ್ಕಂಥವರು ಅಕ್ಕಬುಕ್ಕವರು. ಅಕ್ಕಬುಕ್ಕವರು ಆಲಮತ ಸಮಾಜ ಸಂಬಂಧಪಟ್ಟಂಥವರು. ಹಿಂಗಾಗಿ ಶ್ವಾಸಕೋಶಕ್ಕೆ ಗಂಟ್ಲಿಗೆ ಬರುವಂಥ ಕಾಯಿಲೆ ಇದು ಯಾತ್ರಿಂದ ಬರುತ್ತೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ
ಸ್ವಚ್ಛತೆಯನ್ನು ಮನುಷ್ಯ ಕಳ್ಕೊಳ್ತಾ ಇದ್ದಾನೆ. ಆರೋಗ್ಯ ಅಂದರೆ ಸ್ವಚ್ಛತೆ ಅಂತ. ಆ ಕಳ್ಕೊಳ್ಳೋದ್ರಿಂದ ಸ್ವಚ್ಛತೆ ಶುದ್ಧ ಇದರಿಂದ ಮನೆಯಲ್ಲಿ ಹೊರಗೆ ಒಳಗೆ ಎಲ್ಲ ಕಡೆ ಕಳ್ಕೊಂಡ್ರೆ ಕಾಯಿಲೆ ಬೆನ್ನಡ್ತಾ ಇದೆ. ಇಂತಹ ಕಾಯಿಲೆ ಇದು ಘೋರವಾಗಿರ್ತಕ್ಕಂಥ ಕಾಯಿಲೆ, ಕೇವಲ 1 ಗ್ರಾಮ್ ತೂಕ ಇರತಕ್ಕಂಥ ಕಾಯಿಲೆ ಇದು ಜಗತ್ತನ್ನೇ ಎದುರಿಸ್ತಾ ಇದೆ. ಮನುಕುಲಕ್ಕೆ ಇದು ಮಾರಕವಾಗಿದೆ. ಇದು ಮುಂದೆ ಇನ್ನೂ ಹೆಚ್ಚಾದ ಲಕ್ಷಣಗಳು ಭಾಳ ಇದ್ದಾವೆ ಜಗತ್ತಿನಾದ್ಯಂತ. ನಾನು ಹಿಂದೆ ಒಂದು ಹೇಳಿದ್ದೆ, ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದೆ ಮಡಿಯ ಪುರವಲ್ಲ ಕೂಳಾದೀತು. ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ. ಮುನಿಪುರ ಅಂದರೆ ಅಮೇರಿಕಾ ದೇಶವನ್ನು ಸನ್ಯಾಸಿ ಊರು ಅಂತ ಕರೀತಾರೆ. ವಿಷ್ಣು ವಾಮಾವತಾರದಲ್ಲಿ ಅಲ್ಲಿ ಅವನು ಭೂಮಿ ತುಳಿದಿದ್ದು, ಸಂಪದ್ಭರಿತ ರಾಜ, ಅದು ಸನ್ಯಾಸಿ ದಾನ ಕೊಟ್ಟದ್ದು, ಅದನ್ನು ಮುನಿಪುರ ಅಂದರು. ಆ ಮುನಿಪುರ ಒಬ್ಬ ಸಿರಿವಂತ ಹುಟ್ಟಿ ಆಳ್ತಾನೆ. ಡೊನಾಲ್ಡ್ ಯಾರ ಮನೆ ಹೋದ್ನಲ್ಲ, ಅವನು ಆಳ್ತಾನೆ. ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು. ವಿತೌಟ್ ಬ್ಯಾಟರ್ ಜಗತ್ತು ಹಾಳಾಗಿ ಹೋಗ್ತದೆ ಅಂತ. ಹಾಗೆ ಅವನ ಕಡೆ ದಿನಗಳಲ್ಲಿ ಮಳೆಗಳು ಬೆಳೆಗಳು ನಾಶವಾಯಿತು, ಕೊರೋನಾ ಜಾಸ್ತಿ, ಇನ್ನೂ ಜಾಸ್ತಿ ಆಗ್ತಾಯಿದೆ. ಅಂಥ ಒಂದು ಕಾಲಜ್ಞಾನದ ಸೂಚನೆ ಅದು. ಆ ದೃಷ್ಟಿಯಿಂದ ನಮ್ಮ ಈ ನಾಡಿಗೆ ನಾವು ಬರೋದಾದರೆ ಇದು ಇನ್ನೂ ಜನವರಿ ಫೆಬ್ರವರಿ ಹೇಳೋಕ್ಕೆ ಬರೋದಿಲ್ಲ. ನಾನು ಮೊನ್ನೆ ಹೇಳಿದ್ದಲ್ಲಿ ನಿಮ್ಮ ಇದರಲ್ಲಿ ಕಾರ್ತೀಕ ಮತ್ತು ಆಶ್ವೀಜದಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಾಗ್ತದೆ ಕಾಯಿಲೆ ಇದು ಅಂತ, ಹೆಚ್ಚಾಗ್ತಾ ಇದೆ. ಆಮೇಲೆ ಇನ್ನೂ ಮಳೆ ಬರೋ ಲಕ್ಷಣಗಳು ಭಾಳ ಇದ್ದಾವೆ, ಜನಗಳಲ್ಲಿ ಅಶಾಂತಿ ಆಗ್ತಕ್ಕಂಥದ್ದು ಲಕ್ಷಣಗಳಿದ್ದಾವೆ. ಏನು ಯುಗಾದಿ ಮೇಲೆ ಇದನ್ನು ನಿರ್ಣಯಿಸಬೇಕು ಏನು ಅಂತ. ನೆಕ್ಸ್ಟು ಇನ್ನೊಂದು ಸೆಕೆಂಡ್ ಟೈಪ್ ಇದೇ ಟರ್ನ್ ಆಗ್ತಾಯಿದೆ. ಟರ್ನ್ ಅಂದರೆ ಕಾಯಿಲೆ ವಾಯು ಬಗ್ಗೆ ಬರುವಂಥದ್ದು. ಈ ಕೊರೋನಾ ವಾಯುವಿಂದ ಬರೋದಲ್ಲ, ವಾಯು ಮಾಧ್ಯಮ ಅಲ್ಲ ಇದಕ್ಕೆ. ಕೊರೋನಾ ತೂಕವಾಗಿರುತ್ತಿದ್ದು, ತೂಕವಾಗಿರೋದ್ರಿಂದ ಕೆಮ್ಮಿದರೆ, ಕೆಕ್ಕಿಸಿದರೆ, ಉಗಿದ್ರೆ ಕಫ ಬಂದು ಆ ಕಫ ನಮ್ಮಲ್ಲಿ ಬರ್ತದೆ, ವೈರಸ್ ಅಂತ. ಈಗ ನೆಕ್ಸ್ಟ್ ಇದು ಇನ್ನೊಂದು ಸ್ಟೆಪ್ ಏನು, ವಾಯು ಗಾಳಿಯಿಂದ ಬರುವಂಥದ್ದು. ಅದು ಬಂದು ಮಾನಸಿಕ ವಾಸ್ತೆ ತರುವಂಥ ಕಾಯಿಲೆ ಇದೆ. ಅದ್ರ ಬಗ್ಗೆ ಇನ್ನೂ ಒಂದು 2-3 ತಿಂಗಳು ಕಳೀಬೇಕು ಅದರಲ್ಲಿ. ಅದು ಒಟ್ಟು ಮನುಷ್ಯ ಎಚ್ಚರವಾಗಿದ್ದು ಆರೋಗ್ಯ ಕಾಪಾಡ್ಕೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮನುಷ್ಯ. ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು, ಅದು ಭಾಳ ಮುಖ್ಯವಾದ್ದು. ನಾವೇನು ಹೇಳೋಕ್ಕೋ ಅದ್ರ ಬಗ್ಗೆ. ಅದು ಹಾಗೇನಿಲ್ಲ. ಮೊನ್ನೆ ಗ್ರಹಣಗಳು ಎಲ್ಲ ಬಂತಲ್ಲ, ಇದು ಭಾರತ ಕಂಡ ಜಗತ್ತಿನಾದ್ಯಂತ ಇದ್ರ ಭವಿಷ್ಯ ಅಂದರೆ ರಾಜಕೀಯ ವಿಪ್ಲವ ಅಂತದೆ. ಅಮೇರಿಕಾದಲ್ಲಾಯಿತು, ಮತ್ತು ಎಲ್ಲ ಕಡೆ ರಟ್ಲಾಗ್ತಾ ಇದೆಯಲ್ಲ, ಹಾಗೆ ಇಂಡಿಯಾನೂ ಸೇರಿದಂತೆ ಜಗತ್ತಿನಾದ್ಯಂತ ರಾಜಕೀಯ ವಿಪ್ಲವ ಆಗ್ತದೆ, ಏರಿಳಿತ ಆಗ್ತದೆ ಅಂತ ಒಂದು ಮಾತಿದೆ ಅದರಲ್ಲಿ. ಅದು ಗ್ರಹಣಗಳು ಫಲದಿಂದ. ಅದಿನ್ನೂ ಡಿಸೆಂಬರ್, ಇನ್ನೂ ಒಂದು ಜನವರಿ ಒಳಗೆ ಟೈಮ್ ಇದೆ ಅದಕ್ಕೆಲ್ಲ. ಒಬ್ಬರು ವಿಷಯ ನಾನು ಹೇಳಲ್ಲ, ಜಗತ್ತು ರಾಜಕೀಯ ವರ್ಗದ ಬಗ್ಗೆ ವಿಪ್ಲವ